ಮುಂಡಗೋಡ ತಾಲೂಕಾ ಕ್ರೀಡಾಂಗಣದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂಗವಾಗಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಚಂದ್ರಶೇಖರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಟಿ.ವೈ. ದಾಸನಕೊಪ್ಪ, ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೃಷ್ಣ ಕೊಳ್ಳೂರ್, ಪಂಚಾಯತ್ ರಾಜ್ನ ಎಂಜಿನಿಯರಿಂಗ್ ವಿಭಾಗದ ಪ್ರದೀಪ್ ಭಟ್ ಸೇರಿದಂತೆ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಸ್ವಚ್ಛತಾ ಕಾರ್ಯಕ್ಕೂ ಮೊದಲು ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಅಂದರೆ ವಾರಕ್ಕೆ 2 ಗಂಟೆಗಳನ್ನು ಮೀಸಲಿಡುತ್ತೇನೆ. ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ. ಇತರರು ಸಹ ಕಸವನ್ನ ಎಲ್ಲೆಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ. ನಾನು ನನ್ನ ಕುಟುಂಬ, ನನ್ನ ಪ್ರದೇಶ, ನನ್ನ ಗ್ರಾಮ ಮತ್ತು ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆಯ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ. ಈ ದೃಢ ನಂಬಿಕೆಯೊಂದಿಗೆ ನಾನು ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಸ್ವಭಾವ ಸ್ವಚ್ಛತೆ, ಸಂಸ್ಕಾರ ಸ್ವಚ್ಛತೆ. ಎಲ್ಲರಿಗೂ ಧನ್ಯವಾದಗಳು. ಯಾರು ಹುಡುಗರು ಪಾಯಸ ಹಾಕು ಅಂತಾರ ಸರ್, ಪಾಯಸ ಸರಿ ಆಗೋದಿಲ್ಲ. ಯಾರು ಹುಡುಗರು ಪಾಯಸ ಹಾಕು ಅಂತಾರ ಸರ್, ಪಾಯಸ ಸರಿ ಆಗೋದಿಲ್ಲ. ಅವರ ಅಧೀನ ಅಧಿಕಾರಿಗಳೇ, ಸಾರ್ವಜನಿಕರೇ, ಪತ್ರಕರ್ತರೇ, ನಮಗೆಲ್ಲ ತಿಳಿದಿರುವಂಗೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಾವು ಸ್ವಚ್ಛತಾ ಹಿ ಸೇವಾ ಎನ್ನುವ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಹಾಗೂ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಪಟ್ಟಣ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳು ಅವರವರ ಇಲಾಖೆಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ಒಂದು 15 ದಿನಗಳ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಏನಂದರೆ, ನಾವು ಪ್ರತಿ ವರ್ಷವೂ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಕಚೇರಿ ಕಡೆ ಸ್ವಲ್ಪ ಕಸ ಹೊಡೆದಂಗೆ ಮಾಡೋದು, ಕಳೆ ಕಿತ್ತಂಗೆ ಮಾಡೋದು, ಹಂಗೆ ಮಾಡಿ ಫೋಟೋ ಹಾಕೋದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆದರೆ ಈ ವರ್ಷ ಈ ಒಂದು ಕಾರ್ಯಕ್ರಮ ಸ್ವಲ್ಪ ವಿನೂತನವಾಗಿ, ಸ್ವಲ್ಪ ಶ್ರದ್ಧಾಪೂರ್ವಕವಾಗಿ, ವಿಶಿಷ್ಟವಾಗಿ ಎಲ್ಲರೂ ಸಹಭಾಗಿತ್ವದೊಂದಿಗೆ ಮಾಡೋಣ ಎನ್ನುವ ಆಶಯದೊಂದಿಗೆ ನಮಗೆಲ್ಲ ತಿಳಿದಿರುವಂಗೆ ಕಳೆದ ವಾರ ನಮ್ಮ ಪ್ರಾಥಮಿಕ ಶಾಲೆಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತು, ದಸರಾ ಕ್ರೀಡಾಕೂಟ ನಡೀತು. ಹಾಗೂ ಇಲ್ಲಿ ದಿನನಿತ್ಯ ನೂರಾರು ಜನರು ವಾಕಿಂಗಿಗೆ, ಆಟ ಆಡಲಿಕ್ಕೆ ಬಂದು ಸ್ವಲ್ಪ ಮೈದಾನದಲ್ಲಿ ಹಾವು ಚೀಟು ಸ್ವಲ್ಪ ಸ್ವಚ್ಛತೆ ಕೊರತೆ ಕಾಣ್ತಾ ಇತ್ತು. ಆ ಉದ್ದೇಶದಿಂದ ಒಂದು ಯೋಜನೆ ಹಾಕ್ಕೊಂಡ್ವಿ. ಏನಂದರೆ ತಾಲೂಕಿನ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಮ್ಮ ಕ್ರೀಡಾಂಗಣವನ್ನು ಸ್ವಚ್ಛ ಮಾಡಿಸುವಂಥ ಕಾರ್ಯಕ್ರಮ ಮಾಡುವಂತೆ ನಮ್ಮ ಒಂದು ಕರೆಗೆ ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ನಮ್ಮ ಅಧೀನ ಸಿಬ್ಬಂದಿಗಳೊಂದಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿ ಕಾಟಾಚಾರ ಕೆಲಸ ಮಾಡಿದೆ. ಸುಮಾರು ಕೆಲವರು 6ವರೆಗೆ, 7ವರೆಗೆ ಬರೋಕ್ಕೆ, ಆದರೆ ಕೆಲವರು 6ವರೆಗೆ ಬಂದು ನಮ್ಮ ಕಾಯ್ದೆನೇ ಕೆಲಸ ಮಾಡಿ
2 ಗಂಟೆಗಳ ಕಾಲ, ಕೆಲವೊಬ್ಬರು ಕನಿಷ್ಠ 1 ಗಂಟೆಗಳ ಕಾಲ ಆದರೂ ತಾಲೂಕಿನ ಪೂರ್ತಿ ಕ್ರೀಡಾಂಗಣವನ್ನು ಇಷ್ಟು ಅಚ್ಚುಕಟ್ಟಾಗಿ ಸ್ವಚ್ಛತೆಯಲ್ಲಿ ಎಷ್ಟು ಖುಷಿ ಇದೆ, ಸಂತೋಷ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕ್ರೀಡಾಂಗಣ ನೋಡಿದರೆ ಇಷ್ಟು ಸ್ವಚ್ಛವಾದ ಕ್ರೀಡಾಂಗಣ ಮಾಡಲಿಕ್ಕೆ ತಾವೆಲ್ಲರೂ ಶ್ರಮಿಸಿದ್ದೀರಿ. ಇದು ಆ್ಯಕ್ಚುಲಿ ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಆದರೆ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳುವ ಉದ್ದೇಶದಿಂದ ನಾನು ಮಾತಾಡ್ತಿದ್ದೇನೆ. ಅದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇಷ್ಟೊಂದು ಸ್ವಚ್ಛವಾಗಿ ನಮ್ಮ ಆತ್ಮ ಸಂತೋಷದಿಂದ ಕೆಲಸ ಮಾಡಿ ಈ ಕ್ರೀಡಾಂಗಣವನ್ನು ಇಷ್ಟೊಂದು ಸ್ವಚ್ಛ ಮಾಡೋದಕ್ಕೆ ಕಾರಣೀಭೂತರಾದಂಥ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾವೊಂದು ಕೊನೆಗೆ ಒಂದು ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಪಟ್ಟಣ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಪರವಾಗಿ ತುಂಬ ಹೃದಯದ ಅಂತ ಧನ್ಯವಾದಗಳು. ಥ್ಯಾಂಕ್ ಯು.